ನೋಡಿ, 27ನೇ ತಾರೀಕಿಗೆ ನಾನು ಮಾನ್ಯ ಗೃಹ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದೆ. ಹೀಗೆ ಅನುಮಾನಗಳು ಭಾಳ ಬರ್ತಾಯಿದೆ ಮತ್ತು ಒಂದು ಡೆತ್ ನೋಟ್ ಇದೆ, ಅದರ ವೆರಾಸಿಟಿ ಏನಿದೆ ಅಂದರೆ ಅದೆಷ್ಟು ಜೆನ್ಯೂನ್ ಇದೆ ಅದನ್ನು ತಿಳ್ಕೊಳ್ಳಿಕ್ಕೆ, ಮತ್ತು ಆರೋಪಿಗಳಿಗೆ ಕೂಡ ಒಂದು ಬೇರೆ ವರ್ಷನ್ ಕೊಡ್ತಾ ಇದ್ದಾರೆ. ಯಾರ್ದು ಸರಿ ಯಾರು ತಪ್ಪು ಅದನ್ನು ತನಿಖೆ ಮಾಡಬೇಕು ಅಂದರೆ ಇಂಡಿಪೆಂಡೆಂಟ್ ಏಜೆನ್ಸಿ ಮುಖಾಂತರ ಆಗಲಿ, ಮತ್ತು ಸ್ಥಳೀಯರೇ ತನಿಖೆ ಮಾಡಿದ್ರೆ ಮತ್ತು ವಿರೋಧ ಪಕ್ಷದವರು ಇಲ್ಲದ ಸಲ್ಲದ ಆರೋಪ ಮಾಡ್ತಾರೆ, ಅವ್ರು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಇವ್ರು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಅಲ್ಲಿ ಖಂಡ್ರೆ ಅವ್ರ ಪ್ರಭಾವ ಬೀರ್ತಾ ಇದ್ದಾರೆ, ಈ ಕಡೆ ಪ್ರಿಯಾಂಕ್ ಪ್ರಭಾವ ಬೀರ್ತಾ ಇದ್ದಾರೆ ಅಂದ್ಬಿಟ್ಟು ಆರೋಪ ಮಾಡ್ತಾರೆ ಅಂದ್ಬಿಟ್ಟು ಇಂಡಿಪೆಂಡೆಂಟಾಗಿ ನಾನೇ ಆವತ್ತು ಪತ್ರ ಬರೆದಿದ್ದೆ. ನಿನ್ನೆ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡ ನನ್ನ ಹತ್ರ ಇರೋವಂಥ ಏನು ಮಾಹಿತಿ ಇದೆ ಅದು ಅವರಿಗೆ ನೀಡಿದ್ದೇನೆ, ಮತ್ತು ಅವರು ಕೂಡ ಅಧಿಕಾರಿಗಳ ಹತ್ರ ಮಾಹಿತಿಯನ್ನು ಪಡೆದಿದ್ದಾರೆ. ಮತ್ತು ಹೋಮ್ ಮಿನಿಸ್ಟರ್ ಅವರಿಗೆ ಕೂಡ ನಾನು ಇವತ್ತು ಭೇಟಿಯಾಗಿ ಅದೇ ಒಂದು ಪ್ರಕ್ರಿಯೆಯನ್ನು ನಾನು ಮಾಡಿದ್ದೇನೆ. ಸೊ ಅವರು ಹೋಮ್ ಮಿನಿಸ್ಟರ್ ಅವರು ಮತ್ತು ಮುಖ್ಯಮಂತ್ರಿಗಳು ಇಂಡಿಪೆಂಡೆಂಟ್ ತನಿಖೆಗೆ ಕೊಡಬೇಕು, ಕೊಟ್ಟರೆ ಒಳ್ಳೆಯದು ಸೂಕ್ತ ಅಂತ ಅವರು ಹೇಳಿದ್ದಾರೆ. ಸೊ ಎಚ್ ಎಮ್ ಅವ್ರ ಮೇಲೆ ಬಿಟ್ಟಿದ್ದಾರೆ ಅನಿಸುತ್ತೆ ನನ್ನ. ಬಿ ಜೆ ಪಿಗೆ ಸಿ ಬಿ ಐ ಮೇಲೆ ಇದ್ದೇ ಇರ್ತದಲ್ರಿ, ಏನಕ್ಕೆ ಸಿ ಬಿ ಐ ಬೇಕು? ಫಸ್ಟ್ ಬರಲಿ, ಪ್ರಾಥಮಿಕ ತನಿಖೆ ನಮ್ಮವ್ರು ಮಾಡಲಿ. ಇಲ್ಲಿವರೆಗೂ ಯಾವ ತನಿಖೆ ನೇರವಾಗಿ ಸಿ ಬಿ ಐಗೆ ಕೊಟ್ಟಿರೋದು ಹೇಳಿ? ಈಗ ವಾಲ್ಮೀಕಿ ನಿಗಮದ ಹೇಳ್ತಾ ಇದ್ದಾರೆ, ಪ್ರಾಥಮಿಕ ತನಿಖೆ ಮಾಡಿದ್ಯಾರು? ನಮ್ಮ ಸಂಸ್ಥೆಯವರು. ಏನು ಪಾರದರ್ಶಕವಾಗಿ ಮಾಡಿಲ್ವಾ? ನಾವು ನಮ್ಮ ತನಿಖೆಯ ಆಧಾರದ ಮೇಲೆ ಸಿ ಬಿ ಐ ಅವರು ಬಂದು ಅವರೆಲ್ಲ ಏನೋ ಡಾಕ್ಯುಮೆಂಟ್ಸ್ಗೆ ಬೇಡಿಕೆ ಮಾಡೋದಿರ್ಬೋದು ಅಥವಾ ಕೇಸನ್ನು ಮುಂದುವರ್ಸೋದಿರ್ಬೋದು ಮಾಡಿರೋದು. ಅದು ಹೊರತುಪಡಿಸಿ ಸಿ ಬಿ ಐ ಅವರೇನು ಇಂಡಿಪೆಂಡೆಂಟಾಗಿ ಮಾಡಿದ್ದಾರೆ ಹೇಳಿ? ಆಮೇಲೆ ಇವರಿಗೇನಕ್ಕೆ ಸಿ ಬಿ ಐ ಮೇಲೆ ಇಷ್ಟ ಪ್ರೀತಿ ಬರ್ತಾ ಇದೆ? 1 ವರ್ಷದ ಹಿಂದೆ ಎಲ್ಲ ತನಿಖಾ ಸಂಸ್ಥೆಗಳು ಇವ್ರ ಅಂಡರೇ ಇತ್ತಲ್ವಾ? ಏನಕ್ಕೆ ಇವ್ರಿಗೆ ಏನಂದರೆ ಸುಮ್ಮನೆ ಏನೋ ಭಾಳ ದೊಡ್ಡ ಹಗರಣ ಆಗಿದೆ, ಇದರಲ್ಲಿ ಯಾರ್ದಾದ್ರೂ ಒಂದು ತಲೆದಂಡ ಆಗುತ್ತೆ ಅಂತ ಹಗಲು ಕನಸು ಕಾಣ್ತಾ ಇದ್ದಾರೆ. ಅವೆಲ್ಲ ಆಗಲಾರ್ದು. ಸರ್, ಅವರು 4ನೇ ತಾರೀಕು ತನಕ ಸಮಯ ಕೊಡ್ತೀವಿ, ಹಾಕ್ಲಿ, ಯಾರು ಬೇಡ ಅಂದಿದ್ದಾರೆ? ಏನಂತ ಮುತ್ತಿಗೆ ಹಾಕ್ತಾರೆ? ಒಂದು ಸಾಕ್ಷಿ ಇದೆ ಅನ್ರಿ. ನಾನು ಹೇಳ್ತಾ ಇದ್ದೀನಲ್ಲ ಪದೇ ಪದೇ, ಬಿ ಜೆ ಪಿಯವರು ದಯವಿಟ್ಟು ನೀವು ನಗೆಪಾಟ್ಲಿಗೆ ಈಡಾಗ್ತಾ ಇದ್ದೀರಾ. ನೀವೇನು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಜನರು ನಗ್ತಾ ಇದ್ದಾರೆ, ಹಾಸ್ಯಾಸ್ಪದ ನೀವು ಮಾಡ್ತಾ ಇರೋದು. ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ಬನ್ನಿ. ಇವರೇ ಯಾರು ಬೇಡ ಅಂದಿದ್ದಾರೆ? ಒಂದು ಡಾಕ್ಯುಮೆಂಟೋ, ಒಂದು ಪುರಾವೆನೋ, ಒಂದು ಯಾವುದಾದ್ರೂ ಒಂದು ರೆಕಾರ್ಡಿಂಗೋ ಏನಾದರೂ ತೊಗೊಂಡು ಬಂದು ಹಿಂಗೆ ಆಗ್ತಾ ಇದೆ, ಪ್ರಿಯಾಂಕ್ ನೇರ ಕಾರಣ ಇದಕ್ಕೆ ಅಂತ ಇಟ್ಬಿಟ್ಟು ಮಾತಾಡಿ. ಯಾರು ಬೇಡ ಅಂದಿದ್ದಾರೆ? ಏನಂತ ನೀವು ಮುದ್ಗೆ ಹಾಕ್ತೀರಾ ಕಲಬುರಗಿನಲ್ಲಿ? ನಾಚಿಕೆ ಬರಬೇಕು ನಿಮಗೆ. ನೀವು ಪ್ರಿಯಾಂಕರ್ಗೆ ಆಪ್ತ ಮಾಡಿರಬಹುದು ಅಂದ್ಬಿಟ್ಟು ಈ ನಾಟಕನ ನಿಮ್ಮಲ್ಲಿ ಆಗಿರೋದು ಪ್ರೂವ್ ಆಗಿದೆ ಅಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಆಮೇಲೆ ದಯವಿಟ್ಟು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ, ಬಿ ಜೆ ಪಿ ನಾಯಕರಿಗೆ ಯಾಕೆ ಸೀರಿಯಸ್ ತಗೋತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ನಿಮಿಷ ಹೇಳ್ತೀನಿ ಸರ್. ಬಿ ಜೆ ಪಿ ಅವರೇ ಅವ್ರ ಲೀಡರ್ಶಿಪ್ಪಿಗೆ ಸೀರಿಯಸ್ ತಗೊಳಲ್ಲ, ನೀವು ಯಾಕೆ ತಗೊತಾ ಇದ್ದೀರಾ? ಮುನಿರತ್ನ ಕೇಸ್ನಲ್ಲಿ ಒಂದು ನೋಟಿಸ್ ಜಾರಿ ಆಗಿದೆ ಏನ್ರಿ? ಒಂದು ನೋಟಿಸು. ಯಾಕೆ ಹಿಂಗೆ ಆಗ್ತಾ ಇದೆ, ಯಾಕೆ ಪಕ್ಷದ ಹೆಸರು ಹಾಳು ಮಾಡ್ತಾ ಇದ್ದೀರಾ, ಇದೆಲ್ಲ ಆಗಿರೋದು ನಿಜಾನ ಇಲ್ಲ ಅಂತ ವಿಜೇಂದ್ರ ಅವರಾಗಿರ್ಬೋದು, ಅಶೋಕ್ ಅವರು ನೋಟಿಸ್ ಕೊಟ್ಟಿದ್ದಾರಾ? ಅಶೋಕ್ ಅವ್ರ ಮೇಲೆ ಇಂಜೆಕ್ಷನ್ ಚುಚ್ಚಕ್ಕೆ ಹೋಗಿದ್ರಂತ ಅವ್ರ ಪಾರ್ಟಿದವ್ರು ತಾನೇ ಹೇಳಿದ್ದು. ಒಂದು ನೋಟಿಸ್ ಕೊಡೋಕೆ ಆಗ್ತಾ ಇಲ್ಲ. ಯತ್ನಾಳ್ ಅವ್ರು ಇಷ್ಟೆಲ್ಲ ಮಾತಾಡಿದ್ರು ಒಂದು ನೋಟಿಸ್ ಕೊಟ್ಟಿಲ್ಲ ಇಲ್ಲಿ ರಾಜ್ಯ ಬಿ ಜೆ ಪಿದವರು. ರೇಣುಕಾಚಾರ್ಯ ಅಷ್ಟೆಲ್ಲ ಮಾತಾಡ್ತಾರೆ, ಒಂದು ನೋಟಿಸ್ ಕೊಟ್ಟಿಲ್ಲ. ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ಬಗ್ಗೆ ಮಾತಾಡಕ್ಕೆ ತಯಾರಿಲ್ಲ. ಬಿ ಜೆ ಪಿನಲ್ಲಿ ಯಡಿಯೂರಪ್ಪ ಅವ್ರ ವಿರುದ್ಧವಾಗಿ ಮಾತಾಡಿದ್ರೆ ಒಂದು ನೋಟಿಸ್ ಕೊಡೋ ಯೋಗ್ಯತೆ ಇಲ್ಲ ಈ ಬಿ ಜೆ ಪಿ ಲೀಡರ್ಗಳಿಗೆ. ಅಲ್ಲೇ ಕೌಡೆ ಕಾಸು ಕೀಮತ್ತಿಲ್ಲ ಅವ್ರ ಮಾತಿಗೆ ಪಬ್ಲಿಕ್ನಲ್ಲಿ, ಮಾಧ್ಯಮದಲ್ಲಿ. ಮತ್ತು ನಾನು ಯಾಕ್ರಿ ಕೇಳಬೇಕು ಅವ್ರ ಮಾತು? ಇವೆಲ್ಲನೂ ಅವ್ರ ಪಕ್ಷದಲ್ಲೇ ನಡೀತಾ ಇರೋದಲ್ಲ. ಒಂದು ನೋಟಿಸ್ ಕೊಟ್ಟಿದ್ದಾರೆ ನೋಡಿ, ಅನ್ವರ್ ಮಾನ್ಪಡಿಗೆ 150 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೋಗಿದ್ರು ಅಂದ್ಬಿಟ್ಟು ಸ್ವಂತ ಅನ್ವರ್ ಮಾನ್ಪಡಿನೇ ಹೇಳಿರೋದು. ಅವ್ರಿಗೆ ನೋಟಿಸ್ ಕೊಟ್ರಾ? ಇಲ್ಲ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಅಂತ ಕೊಟ್ರೇನ್ರಿ ನೋಟಿಸ್ ಅವರಿಗೆ? ಸಿ ವೆನ್ ದೇ ಡೋಂಟ್ ಟೇಕ್
ದೇರ್ ಲೀಡರ್ಶಿಪ್ ಓನ್ಲಿ ಸೀರಿಯಸ್ಲಿ, ವೈ ಶುಡ್ ಐ ಟೇಕ್? ಅವ್ರ ಮಾತಿಗೆ ಬೆಲೆ ಇದೆ ಅಂತೀರಾ? ಬಿ ಜೆ ಪಿನಲ್ಲಿ ಎಲ್ಲರೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಮನ್ಸಿಗೆ ಬಂದಂಗೆ ಮಾತಾಡ್ತಾರೆ, ಒಬ್ಬೊಬ್ಬರು ಕಿತ್ತಾಡ್ತಾರೆ. ಏನು ನಿಮ್ಮ ರಾಷ್ಟ್ರ ಬಿ ಜೆ ಪಿನಲ್ಲೂ ನೋಟಿಸ್ ಇಶ್ಯೂ ಮಾಡಲ್ಲ, ರಾಜ್ಯ ಬಿ ಜೆ ಪಿ ನಾಯಕರದ ಸಾಮರ್ಥ್ಯ ನಿಮಗೆ ಗೊತ್ತಿದೆ. ಒಬ್ಬರು ಬಾವಿಗೆ ಬೀಳಬೇಕು ಅಂತಾರೆ, ಒಬ್ಬರು ವಾಕೌಟ್ ಮಾಡಬೇಕು ಅಂತಾರೆ. ವೆನ್ ದೇ ದೆಮ್ಸೆಲ್ಸ್ ಡೋಂಟ್ ಟೇಕ್ ದೇರ್ ಲೀಡರ್ ಸೀರಿಯಸ್ಲಿ, ವೈ ಶುಡ್ ಐ ಟೇಕ್? ಸರ್, ಈಗ ಅವರು ಒಂದು ಫೋಟೋ ರಿಲೀಸ್ ಮಾಡಿದ್ದಾರೆ. ಯಾವುದು? ರಾಜು ಕಪ್ನೂರ್ ಅವರು ನಿಮ್ಮ ಜೊತೆಗಿರೋದು, ಸಿಎಂ ಜೊತೆಗಿರೋದು, ಡಿ.ಸಿ.ಎಂ ಜೊತೆಗಿರೋದು. ನಾನು ಇವಾಗ ಡಿನೈ ಮಾಡಿದ್ದೀವಿ ಇವರೇ. ನಮ್ಮ ಕಾರ್ಪೊರೇಟರ್ ಬ್ರದರ್ ಅಂತಾನೆ ಮುಂಚೆ ಅಂತಾನು ಹೇಳ್ತಾ ಇದ್ದೀವಲ್ಲ. ಹ್ಯಾವ್ ಐ ಡಿನೈಡ್ ಇಟ್? ಫೋನ್ ಕೊಡಪ್ಪ, ತೋರಿಸ್ತೀನಿ ನಿಮಗೆ. ಇವು ವಾಟ್ ದೇ ಹ್ಯಾವ್. ಈಗ ಇವರು ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಫೋಟೋ ಬಿಡುಗಡೆ ಮಾಡಿದ್ರು. ಅದೇ ಫೋಟೋ ಬಿಡುಗಡೆ ಮಾಡಿದ ತಕ್ಷಣ ಏನಾಯಿತು? ಈಗ ತಮ್ಗೆ ನೆನಪಿದೆಯಾ, ಒಂದು ಡ್ರಗ್ ಕೇಸ್ ಆಗಿತ್ತು ಒಂದು ನಟಿಯರ ಜೊತೆ. ಅದರಲ್ಲಿ ಮೇನ್ ಅಕ್ಯೂಸ್ಡ್ ಯಾರ ಜೊತೆ ಫೋಟೋ ಇತ್ತು? ಯಾರ ಜೊತೆ ಇತ್ತು? ವಿರೋಧ ಪಕ್ಷದ ನಾಯಕರು ಅಶೋಕ್ ಅವ್ರ ಜೊತೆ ಇತ್ತು. ಏನು ಮಾಡಿದ್ರು ಅವಾಗ? ಈಗ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಇದು ಯಾರ ಫೋಟೋ? ಇದು ಯಾರ ಫೋಟೋ? ರಾಜು ಕಪ್ನೂರ್ ಅವರು ನಿಮ್ಮ ಬಿ ಜೆ ಪಿ ನಾರ್ತ್ ಅಭ್ಯರ್ಥಿ 2 ಸರಿ. ಬಿ ಜೆ ಪಿ ಚಂದು ಪಾಟೀಲ್ ಅಂತ ಯಾರಿದ್ದಾರೆ ಅವ್ರ ಜೊತೆ ಇದ್ದಾರೆ. ಹಂಗಂದ್ರೆ ಅವ್ರದ್ದು ಇದೂನಾ? ಅವ್ರದ್ದೆಲ್ಲ ನೆಂಟರು ಬೀಗರ ಅವರು? ಅಂದರೆ ಅವರು ಶಾಮಿಲಿದ್ದಾರೆ ಅಂತ ಅರ್ಥ ಆಯ್ತಾ? ಈ ರಾಜು ಕಪ್ನೂರ್ ನಮ್ಮ ಪಕ್ಷದ ಬರೋಕ್ಕಿಂತ ಮುಂಚೆ ಯಾವ ಪಾರ್ಟಿನಲ್ಲಿದ್ದರು? ಎಸ್ ಸಿ ಮೋರ್ಚಾ ಅಧ್ಯಕ್ಷರು ಬಿ ಜೆ ಪಿದು. ಅಂದರೆ ನಾರಾಯಣ ಸ್ವಾಮಿ ಚೆಲುವಾದಿ ಇರ್ಬೋದು, ನಿಮ್ಮ ಅಶೋಕ್ ಅವ್ರು ಇರ್ಬೋದು, ವಿಜೇಂದ್ರ ಅವ್ರು ಇರ್ಬೋದು, ಇವರೆಲ್ಲರೂ ಶಾಮಿಲ್ ಅಂತ ಹೇಳೋಕ್ಕಾಗತ್ತಾ? ಫೋಟೋಗಳು ಹಲವಾರಿದೆ, ಸತ್ಯ ಏನಿದೆ? ನಾವು ಯಾವತ್ತಾನ ಹೇಳಿದ್ದೀವ? ಡಿನೈ ಮಾಡಿದ್ದೀವ? ಈಸ್ ನಾಟ್ ಫ್ರಮ್ ಅವರ್ ಪಾರ್ಟಿ ಅದು ಇದು ಅಂತ ಏನಾದರೂ ಹೇಳಿದ್ದೀವ? ಇಲ್ಲ. ಭಾಳ ಸ್ಪಷ್ಟವಾಗಿ ಆತನೇ ಬಂದು ಒಂದು ಹೇಳಿಕೆ ಕೊಟ್ಟಿದ್ದಾನೆ. ನೋಡಿ, ನಾವು ಕೊಟ್ಟಿರೋದು EMDಗೋಸ್ಕರ, ನಾವು ಕೊಟ್ಟಿರೋದು ಏನೋ ಒಂದು ಟೆಂಡರ್ ಸಿಗುತ್ತೆ ಅಂದ್ಬಿಟ್ಟು ನಾವು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡಿದ್ದೀವಿ. ಅವನ್ನ ಡಿನೈಲ್ ಮಾಡ್ತಾ ಇದ್ದಾನೆ. ಸೊ ಅವ್ರದ್ದು ಒಂದು ಹೇಳಿಕೆ ಇದೆ, ಇವ್ರದ್ದು ಒಂದು ಹೇಳಿಕೆ ಇದೆ. ಸತ್ಯಾಂಶ ಹೊರಗೆ ಬರ್ಬೇಕಂತ ನಾವು ಹೇಳ್ತಾ ಇದ್ದೀವಲ್ಲ. ಹಿಂಗೆ ನಾವು ಮಾತಾಡ್ದಂಗೆ ಲಾಜಿಕಲಿ ಬಿ ಜೆ ಪಿ ಯಾಕೆ ಮಾತಾಡ್ತಾ ಇಲ್ಲ? ಆಪ್ತನ ಮಾಡಿರಬಹುದು ಅಂದ್ಬಿಟ್ಟು ರಾಜೀನಾಮೆ ಕೇಳ್ತಾ ಇರೋ ಲಾಜಿಕ್ ಇವ್ರದಿದ್ರೆ ಮತ್ತು ಇವರು ರಾಜೀನಾಮೆ ಕೊಡಬೇಕಲ್ಲ. ಯತ್ನಾಳ್ ಅವರೇ ಹೇಳ್ತಾ ಇದ್ರಲ್ಲ, ಮೊರೇಷಿಯಸ್ನಲ್ಲಿದೆ, ಅದ್ಲಿದೆ, ಇಲ್ಲಿದೆ. ಹೆಸರು ಯಾರೋ ಬರ್ತಾ ಇಲ್ಲ, ಯಾವುದು ಉಮೇಶ, ಬಸ್ ಕಂಡಕ್ಟರ್ ಯಾರು? ಅವರು ಆಪ್ತರಲ್ಲ. ಮನಿ ಲಾಂಡ್ರಿಂಗ್ ಆಗಿದೆ ಅಲ್ವಾ? ಅವ್ರ ಅಫಿಡವಿಟ್ನಲ್ಲೇ ಇದೆ ಅಲ್ವಾ? ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಪಾಕ್ಸ್ಕೋ ಪ್ರೂವ್ ಆಗಿದೆ ಅಲ್ಲ, ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಚಾರ್ಜ್ ಶೀಟ್ ಆಗಿದೆ ಅಲ್ಲ ಮುನಿರತ್ನ ಅವ್ರ ಮೇಲೆ, ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಇಂಥದ್ದು ಹಲವಾರು ಇದೆ. ಫಸ್ಟ್ ನಿಮ್ಮ ಪಾರ್ಟಿನವರಿಗೆ ನೋಟಿಸ್ ಕೊಡೋ ಧೈರ್ಯ ಮಾಡಿ, ಆಮೇಲೆ ಬಂದು ನಮ್ಮ ಮನೆ ಮುದ್ಗೆ ಹಾಕಿ. ಮುಂಚೆ ಏನೋ ಹೇಳ್ಬಿಡಿ, ಎಷ್ಟು ಜನ ಬರ್ತಾ ಇದ್ದೀರ ಅಂದ್ರೆ ಅಟ್ಲೀಸ್ಟ್ ಟೀ ಕಾಫಿ ವ್ಯವಸ್ಥೆ ಮಾಡ್ತೀವಿ. ಮತ್ತು ಅಲ್ಲಿ ಬಂದು ನೀರು ಕೊಟ್ಟಿಲ್ಲ ಅಂತ ಅದಕ್ಕೆ ಒಂದು ಪ್ರತಿಭಟನೆ ಮಾಡ್ತೀರಾ. ಸೊ ಅದರಿಂದ ಇವೆಲ್ಲನೂ ಕೂಡ ಅವರು ನಾಯಕತ್ವವನ್ನು ಏನು ಪ್ರದರ್ಶನ ಮಾಡಲಿಕ್ಕಷ್ಟೇ. ಇವ್ರು ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲಪ್ಪ. ನಿನ್ನೆ ಏನಂದ್ರು? YJPನವರು ವಕ್ಫ್ ಹೋರಾಟ ಮುಂದುವರಿಸ್ತೀನಿ ಅಂದ್ರಲ್ವಾ? ಏನಾಗ್ತಾ ಇದೆ ಮತ್ತೆ? ಇವ್ರ ಮಾತಿಗೆ ಬೆಲೆ ಇದೆ ಅಂತೀರಾ? ಒಬ್ಬರು ಸೈಲೆಂಟ್ ಆಗ್ತಾರಂತೆ, ಇನ್ನೊಬ್ರು ವೈಲೆಂಟ್ ಆಗ್ತಾರಂತೆ. ಇವ್ರ ಮಾತಿಗೆ ಬೆಲೆ ಇದೆಯಾ? ಸೊ ಅವ್ರ ಪಕ್ಷದಲ್ಲೇ ಅವ್ರ ಮಾತಿಗೆ ಬೆಲೆ ಇಲ್ಲ ಅಂದಾಗ ವೈ ಶುಡ್ ಕಾಂಗ್ರೆಸ್ ಪಾರ್ಟಿ ಗಿವ್ ವ್ಯಾಲ್ಯೂ ಟು ಗಿವ್ ಎನಿ ಇವ್ರ ಮಾತಿಗೆ ನಾವು ಯಾಕ್ರಿ ಬೆಲೆ ಕೊಡಬೇಕು? ಸೊ ಅದರಿಂದ ಇವರು, ನಾನು ಮೊನ್ನೆನೂ ಹೇಳಿದ್ದೀನಿ, ಎಷ್ಟೇ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಪ್ರಶ್ನೆ ಇಲ್ಲ. ಬೇಕಾದರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡಲಿ, ಅವಾಗ ನಾವು ಮಾತಾಡ್ಬೋದು. ಇಲ್ಲಾಜಿಕಲ್ಲಾಗಿ ಮಾತಾಡಿದ್ರೆ, ಯಾವುದೇ ಕಾನೂನು ಆಧಾರಿತವಾಗಿ ಮಾತಾಡಲಿ, ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ಏನಂತ ದಿನ ಉತ್ತರ ಕೊಡೋದೇ ಆಗುತ್ತೆ ಅವರಿಗೆ? ಅದೇ ಕೆಲಸ ಆಗುತ್ತೆ ನಮಗೆ. ಸೊ ಅದರಿಂದ ಫಸ್ಟು ಅವ್ರ ಪಾರ್ಟಿನಲ್ಲಿ ಫಸ್ಟ್ ಅವರ ನಾಯಕತ್ವವನ್ನು ಕಾಯಂ ಮಾಡ್ಕೊಳ್ಳಿ, ಆಮೇಲೆ ಬಂದು ಬೇರೆ ಪಾರ್ಟಿದ ಬಗ್ಗೆ ಮಾತಾಡಲಿ ಅವರು.